ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ತಿಂಗಳುಗಳು ಬಾಕಿ ಉಳಿದಿರುವ ಈ ಸಂದರ್ಭದಲ್ಲಿ ದೀರ್ಘಕಾಲದಿಂದ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಿದ್ದ ವಿಚಾರಣೆ ಒಂದು ಹಂತವನ್ನು ತಲುಪಿದೆ. ಆ ಹಂತದ ಪರಿಣಾಮ ತೀರ್ಪು ಬಂದಿದೆ. ಅದರ ಪರಿಣಾಮ ಚುನಾವಣಾ ಬಾಂಡ್ ರದ್ದಾಗಿದೆ. ಇದನ್ನು ಎಲ್ಲ ಪಕ್ಷಗಳು, ಬಹುತೇಕ ಆಡಳಿತ ಪಕ್ಷವು ಬಿಟ್ಟು ಹೆಚ್ಚು ಕಡಿಮೆ ಉಳಿದ ಎಲ್ಲ ಪಕ್ಷಗಳು ವಿಪರೀತವಾದ ಸಂಚಲನಾತ್ಮಕ ತೀರ್ಪು ಎಂದೇ ಬಣ್ಣಿಸುತ್ತಿವೆ. ಈ ಚುನಾವಣಾ ಬಾಂಡ್ಗಳ ಯೋಜನೆಯೇ ಅಸಂವಿಧಾನಿಕ ಎಂದಿರುವ ಸುಪ್ರೀಂ ಕೋರ್ಟ್ ತಕ್ಷಣದಿಂದ ಜಾರಿಯಾಗುವ ರೀತಿ ಅದನ್ನು ರದ್ದು ಮಾಡಿದೆ. ಏನದು ಬಾಂಡ್, ಆಮೇಲೆ ಬರೋಣ. ಈ ಬಾಂಡ್ಗಳ ಜಾರಿಯನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಮುಖ್ಯ ನ್ಯಾಯಮೂರ್ತಿ ನೇತೃತ್ವದ ಚಂದ್ರಚೂಡ್ ನೇತೃತ್ವದ 5 ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಸರ್ವಾನುಮತದ ತೀರ್ಪು ಕೊಟ್ಟಿದೆ. ಚುನಾವಣೆ ಬಾಂಡ್ಗಳ ಮಾಹಿತಿಯನ್ನು ಗೌಪ್ಯವಾಗಿ ಇರಿಸುವುದು ಮಾಹಿತಿ ಹಕ್ಕು ಉಲ್ಲಂಘನೆ ಆಗುತ್ತದೆ. ಅದು ಪ್ರಜೆಯ ಹಕ್ಕಿನ ಉಲ್ಲಂಘನೆ. ಇದು ಸರಿಯಲ್ಲ. ಕಪ್ಪು ಹಣದ ನಿಯಂತ್ರಣದ ಸಲುವಾಗಿ ಈ ಎಲೆಕ್ಟ್ರಲ್ ಬಾಂಡ್ಗಳನ್ನು ರದ್ದು ಮಾಡುವುದೇ ಉಳಿದಿರುವ ಏಕೈಕ ಮಾರ್ಗ ಅಂತ ಹೇಳಿದೆ. ಒಂದು ವೇಳೆ ಬ್ಯಾಂಕಲ್ಲಿ ಎಲೆಕ್ಟ್ರಲ್ ಬಾಂಡನ್ನು ಪಡ್ಕೊಂಡು ಕ್ಯಾಶ್ ಮಾಡದೆ ಇಟ್ಕೊಂಡಿದ್ದರೆ ಅದನ್ನು 15 ದಿನಗಳಲ್ಲಿ ಆ ದಾನಿಗಳಿಗೆ ವಾಪಸ್ ಕೊಡಬೇಕು. ಅಥವಾ ಪಾರ್ಟಿಗಳು ಇಟ್ಕೊಂಡಿದ್ರೆ, ಮೊನ್ನೆ ಕೊಟ್ಟಿರ್ಬೋದು, ಅವ್ರು ಹಂಗೆ ಲಾಕರಲ್ಲಿ ಇಟ್ಕೊಂಡಿದ್ರೆ ಯಾವುದಾದ್ರು ಪಾರ್ಟಿಯವರು ಅದನ್ನು ವಾಪಸ್ ಕೊಡಿ ಅಂತ ಹೇಳಿದ್ದಾರೆ. ಅಂದರೆ ಕ್ಯಾಶ್ ಮಾಡೋಕ್ಕಾಗಲ್ಲ ಅಂತ. ಈವರೆಗೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಸುಮಾರು 16,500 ಕೋಟಿ ದೇಣಿಗೆ ಹರಿದು ಬಂದಿದೆ. ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಮುಖ ಅಂಶ ಹೇಳುವುದಕ್ಕೆ ಮೊದಲು ಈ ಬಾಂಡ್ ಏನು ಅನ್ನೋದನ್ನು ತಿಳಿಸ್ಬಿಡಬೇಕು. ಅರುಣ್ ಜೇಟ್ಲಿ ಅವರ ಕಾಲದಲ್ಲಿ ಇದನ್ನು ಜಾರಿಗೆ ತರಲಾದಂತಹ ಒಂದು ವ್ಯವಸ್ಥೆ. ಈ ವ್ಯವಸ್ಥೆ ನನಗೂ ನಿಮಗೂ ಶ್ರೀಸಾಮಾನ್ಯರಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲದ ವ್ಯವಸ್ಥೆ. ಹಣವಿದ್ದವರು ಅಥವಾ ದೊಡ್ಡ ದೊಡ್ಡ ಕಂಪನಿಗಳು, ಸಿರಿವಂತರು ತಮಗೆ ಬೇಕಾದವರಿಗೆ, ಅಂದರೆ ಪಕ್ಷಗಳಿಗೆ, KYCಯಲ್ಲಿ ಲಿಂಕ್ ಆಗಿರುವ ಅಕೌಂಟ್ಗಳ ಮೂಲಕವೇ ದುಡ್ಡನ್ನು ಪಾವತಿ ಮಾಡಿ SBI ಹಾಗೂ ನಿಗದಿತ ಬ್ಯಾಂಕ್ಗಳಲ್ಲಿ ಈ ಬಾಂಡ್ಗಳನ್ನು ಪಡೆಯಬಹುದಿತ್ತು ಇವತ್ತಿನವರೆಗೆ. ಅಂದರೆ 1 ಕೋಟಿಯನ್ನು ಕೊಟ್ಟು ಅಲ್ಲಿ ಪಡ್ಕೊಳ್ಳೋದು. ಆ ಬಾಂಡನ್ನು ಅವರು ತಮಗೆ ಬೇಕಾದ ಪಕ್ಷಕ್ಕೆ ದಾನವಾಗಿ ಕೊಡಬಹುದಿತ್ತು. ಇಲ್ಲಿ ಸಮಸ್ಯೆ ಆಗಿದ್ದಿದೆಯಲ್ಲಿ ಅಂತಂದರೆ, ಜಾರಿಗೆ ತಂದಿದ್ದ ಉದ್ದೇಶವೇ ಕಪ್ಪು ಹಣವನ್ನು ನಿಯಂತ್ರಿಸುವುದು. ಇಲ್ಲದಿದ್ದರೆ ಯಾವ್ಯಾವುದೋ ಮೂಲದಲ್ಲಿ ದುಡ್ಡು ಕೊಡ್ತಾರೆ, ಕಾರ್ಪೊರೇಟ್ ಆಫೀಸ್ ಕಚೇರಿಗಳು ಅಥವಾ ಕಾರ್ಪೊರೇಟ್ ಕಂಪನಿಗಳು ಅಥವಾ ಇನ್ಯಾರೋ ಬೇರೆಯವರು ಎಲ್ಲ ಯಾವ್ಯಾವುದೋ ರೂಪದಲ್ಲಿ ಕೊಟ್ಟುಬಿಡ್ತಾರೆ, ಕಪ್ಪು ಹಣ ಆಗತ್ತೆ. ಹಾಗಾಗಿ ಅದು ಏನೇ ಬರಲಿ ಅದು ಬಿಳಿಯಾಗಿರಲಿ ಮತ್ತು ನೇರವಾಗಿರಲಿ ಅಂತ ಒಂದು ಉದ್ದೇಶ. ಆದರೆ ಅದಾಗಿದ್ದ ಸಮಸ್ಯೆ ಎಲ್ಲಿ ಅಂತಂದರೆ, ಯಾರು ಬೇಕಾದರೂ ಬಾಂಡ್ ತೆಗೆದುಕೊಳ್ಳಬಹುದು, ಬಟ್ ಯಾರಿಗೆ ಬೇಕಾದರೂ ಕೊಡಬಹುದು. ಆದರೆ ಅವರು ಯಾರು ಎಂದು ಯಾರಿಗೂ ಹೇಳುವುದಿಲ್ಲ ಅಂದಿದ್ದೇ ಸಮಸ್ಯೆಗೆ ಬಂದಿದ್ದಿದ್ದು. ಆ ಪಾರದರ್ಶಕತೆ ಇದ್ದಿದ್ದರೆ ಈ ಬಾಂಡಿಂದು ಸಮಸ್ಯೆ ಆಗ್ತಾನೇ ಇರಲಿಲ್ಲ. ಇದು ನನ್ನ ಲೆಕ್ಕಾಚಾರದಲ್ಲಿ. ಸ್ಟಿಲ್ ಅದಕ್ಕೆ ಆಮೇಲೆ ಬರೋಣ. ಮುಂದೇನಾಗತ್ತೆ? ಹಾಗಾದ್ರೆ ಈಗ ಬಾಂಡ್ ಹೋಯಿತು, ಇನ್ಯಾವ ಜೇಮ್ಸ್ ಬಾಂಡ್ ಬರುತ್ತೆ ಚುನಾವಣೆ. ಯಾಕೆ ಅಂದರೆ ಈ ಬಾಂಡನ್ನು ಹುರಿದು ಮುಕ್ಕಿಬಿಡುವಂತಹ ರಾಜಕಾರಣಿಗಳು ಮತ್ತು ವ್ಯವಸ್ಥೆಯನ್ನು ಹೊಂದಿರುವ ದೇಶ ಇದು. ಹಾಗಾಗಿ ಭಾಳ ಜೇಮ್ಸ್ ಬಾಂಡ್ಗಳಿದ್ದಾರೆ. ಅವ್ರು ಹೇಗೆ ಮಾಡ್ತಾರೆ ಚುನಾವಣೆ, ನೆಕ್ಸ್ಟ್ ಆಮೇಲೆ ಬರೋಣ. ಚುನಾವಣಾ ಬಾಂಡ್ ಯೋಜನೆ ಸಾಂವಿಧಾನಿಕವಲ್ಲ, ಸುಪ್ರೀಂ ಕೋರ್ಟ್ ಹೇಳಿರೋದು. ಇದು ತೀರ್ಪು ಸರಿ. ಆದರೆ ಮುಂದೆ ಅದರದ್ದು ಲಾಭ ಈ ಪ್ರತಿಪಕ್ಷಗಳಲ್ಲಿ, ಅದರಲ್ಲೂ ಎಡಪಕ್ಷಗಳು ಹೇಳ್ತಾ ಇರೋ ರೀತಿಯಲ್ಲಿ ಆಗಿಬಿಡುತ್ತಾ ಅಂದರೆ ಆಗಲಿಕ್ಕಿಲ್ಲ ನನ್ನ ಪ್ರಕಾರದಲ್ಲಿ. ಸ್ಟಿಲ್ ನೋಡೋಣ. ಅದಂದ್ರೆ ಹಳೇದು ಸರಿ ಇತ್ತ ಅಂದರೆ ಸರಿ ಅಲ್ಲ ಅದು. ಈ ಯೋಜನೆಯಿಂದ ಆಡಳಿತ ಪಕ್ಷಕ್ಕೆ ಹೆಚ್ಚು ಲಾಭ. ದ್ಯಾಟ್ ಇಸ್ ದ ಪ್ರಾಬ್ಲಮ್. ಬಾಂಡ್ಗಳನ್ನು ತಂದು ಕೊಡ್ತಾ ಇದ್ದಾಗ ಆಡಳಿತ ಪಕ್ಷದ ಕಡೆಗೆ ಹೆಚ್ಚು ಹಣ ಹೋಗುವುದು ನಮಗೊಂದು ವ್ಯವಸ್ಥೆಯಲ್ಲಿ ಕಾಣಿಸ್ತಾ ಇತ್ತು. ಯಾವುದೇ ಆಡಳಿತ ಪಕ್ಷ ಇರಬಹುದಲ್ಲಿ, ಅದು ಬರೀ BJP ಅಲ್ಲ ಅಥವಾ ಕಾಂಗ್ರೆಸ್ ಅಲ್ಲ, ಸ್ಥಳೀಯ ಪಕ್ಷಗಳು ಸೇರಿದಂತೆ ರಾಜ್ಯ ಮಟ್ಟದಲ್ಲಿ ಆಡಳಿತ ಪಕ್ಷಗಳಿಗೆ ಹೋಗುವುದು. ಅಂದರೆ ಅರ್ಥ, ಆಡಳಿತ ಪಕ್ಷಕ್ಕೆ ಹೆಚ್ಚು ಹಣ ಹರಿದು ಹೋಗುತ್ತಿದೆ ಅಂದರೆ ಕೊಡುಕೊಳ್ಳು ವ್ಯವಹಾರ, ಕ್ವಿಡ್ ಪ್ರೋಕೋ, ನಾನಿದನ್ನು ಮಾಡಿಕೊಡ್ತೀನಿ, ನನಗೆ ದುಡ್ಡನ್ನು ಕೊಟ್ಬಿಡು, ಅಧಿಕೃತವಾಗಿ ಚೆಕ್ಕಲ್ಲೇ ಬರಲಿ, ಬಾಂಡಲ್ಲೇ ಬರಲಿ, ಯಾಕಂದರೆ ದಿನ ಹೆಸರು ಹೆಂಗಿದ್ರು ಬರಲ್ವಲ್ಲ ಅನ್ನೋ ಒಂದು ವ್ಯವಹಾರಕ್ಕೆ ಮತ್ತು ಅನುಮಾನಕ್ಕೆ ಅದು ದಾರಿ ಮಾಡಿತ್ತು. ಬಾಂಡ್ ಖರೀದಿಸುವವರಿಗೆ ರಾಜಕೀಯ ಪಕ್ಷದಿಂದ ನೆರವು ಸಿಗಬಹುದು.
ಈ ಬಾಂಡ್ ಯೋಜನೆ ಅನಾಮಧೇಯ ಸ್ವರೂಪವನ್ನು ಹೊಂದಿದೆ. ಎಕ್ಸಾಕ್ಟ್ಲಿ ಬ್ಯಾಂಕಲ್ಲಿ ಪರ್ಚೇಸ್ ಮಾಡೋವರೆಗೆ ಬ್ಯಾಂಕ್ ಅವ್ರಿಗೆ ಗೊತ್ತಿದೆ ಯಾರ ಅಕೌಂಟಿಂದ ದುಡ್ಡು ಬಂದಿದೆ ಈ ಬಾಂಡನ್ನು ಖರೀದಿ ಮಾಡಲಿಕ್ಕೆ ಅಂತ. ಆದರೆ ನಂತರ ಆ ಮಾಹಿತಿಯನ್ನು ಬ್ಯಾಂಕು ಹೇಳಲ್ಲ, ರಾಜಕೀಯ ಪಕ್ಷವೂ ಹೇಳಲ್ಲ ಯಾರಿಂದ ಬಂತು ಈ ಬಾಂಡ್ ನಮಗೆ ಅಂತ. ಹಾಗಾಗಿ ಅದಕ್ಕೊಂದು ಅನಾಮಧೇಯ ಅಪ್ಪ ಅಮ್ಮ ಇಲ್ಲದೆ ಇರೋ ಥರ ಆಗೋಗಿದೆ ಅಂತ ಲೆಕ್ಕಾಚಾರ. ಸರಿ, ಇದು ಮಾಹಿತಿ ಹಕ್ಕಿನ ಸ್ಪಷ್ಟ ಉಲ್ಲಂಘನೆ ಮತ್ತು ಹಕ್ಕುಗಳ ಉಲ್ಲಂಘನೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ಇದನ್ನು ತಂದಾಗ ಇದ್ದಿದ್ದ ಪಾಯಿಂಟ್. ಪ್ರಜಾಪ್ರಭುತ್ವದಲ್ಲಿ ಭ್ರಷ್ಟ ವ್ಯವಸ್ಥೆಯನ್ನು ಮೆಟ್ಟಿ ನಿಲ್ಲುತ್ತೀವಿ ಅಂತ ಹೇಳೋ ರಾಜಕೀಯ ಪಕ್ಷಗಳು, ಪಾರದರ್ಶಕತೆಯೇ ನಮ್ಮ ಮೂಲಮಂತ್ರ ಎಂದು ಹೇಳಿಕೊಂಡು ಕೊಚ್ಚಿಕೊಂಡು ಓಡಾಡುವಂತಹ ರಾಜಕೀಯ ನಾಯಕರುಗಳು ಯಾರಿಂದ ಹಣ ಬಂತು ಅಂತ ಹೇಳುವುದನ್ನು ಔಸಿಟ್ಟುಕೊಳ್ಳದು ಅವನ ಅನಿವಾರ್ಯತೆ ಏನು, ಅವಶ್ಯಕತೆ ಏನು? ಜನ ಕೇಳ್ತಾ ಇದ್ದ ಪ್ರಶ್ನೆ. ಯಾಕೆ ಮುಚ್ಚಿಟ್ಕೋಬೇಕು? ನಿಮ್ಮ ತಾತನ ಮನೆ ಆಸ್ತಿ ಅಲ್ವಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯ ಆಸ್ತಿ ನನ್ನ ಹೆಂಡತಿ ಹೆಸರಲ್ಲಿ ಏನಿದೆ, ಮಕ್ಕಳ ಹೆಸರಲ್ಲಿ ಏನಿದೆ ಅನ್ನೋದನ್ನೇ ಚುನಾವಣೆಗೆ ಸ್ಪರ್ಧಿಸಿದಾಗ ನೀವು ನಾಮಪತ್ರದಲ್ಲಿ ಕೊಡ್ತಾ ಇದ್ದೀರಪ್ಪ, ಅಭ್ಯರ್ಥಿಗಳೇ ಕೊಡ್ತಿದ್ದಾರೆ. ಹಾಗಿದ್ದಾಗ ಪಕ್ಷವೊಂದು ಕೊಡಲು ಇದ್ದ ನಿರ್ಬಂಧವಾದರೂ ಏನು? ಬಹಳ ಜನರ ಪ್ರಶ್ನೆ ಇದು. ಇದ್ದಿದ್ದು ಅಭ್ಯರ್ಥಿಗಳೇ ಡಿಕ್ಲೇರ್ ಮಾಡ್ತಾ ಇದ್ದೀರಿ ನಿಮ್ಮ ಅಸೆಟ್ಸನ್ನು. ಮನೆಯಲ್ಲಿರೋ ಒಂದು 2 ವೀಲರ್ನೂ ಸೇರಿಸಿ ಡಿಕ್ಲೇರ್ ಮಾಡಿಕೊಡ್ತಾ ಇದ್ದೀರಿ ನಿಮ್ಮ ನಾಮಪತ್ರದಲ್ಲಿ, ಆಸ್ತಿ ವ್ಯವಹಾರದಲ್ಲಿ. ಅದನ್ನು ಮಾಡದೆ ಭಾಳ ಜನ ತಗಲಾಕೊಂಡಿದ್ದೂ ಉಂಟು ಸರಿಯಾಗಿ. ಹಾಗಿದ್ದಾಗ ಒಂದು ಪಕ್ಷಕ್ಕೆ ಹಣ ಬರುವುದಾದರೆ ಅದು ನ್ಯಾಯಸಮ್ಮತ ಮಾರ್ಗದಲ್ಲಿ ಬಂದಿದ್ದಾದರೆ, ಪ್ರೀತಿಗೋಸ್ಕರ ಬಂದಿದ್ದಾದರೆ, ಅಥವಾ ಸೈದ್ಧಾಂತಿಕ ನಿಲುವಿನಿಂದ ಬೆಂಬಲ ರೂಪದಲ್ಲೇ ಬಂದಿದ್ದಾದರೆ ಅದನ್ನು ಹೇಳಕ್ಕೇನು ಕಷ್ಟ ಅಂತ ಬಹುಜನರ ಪ್ರಶ್ನೆ ಇತ್ತು. ರಾಜಕೀಯ ಪಕ್ಷ ಅದರಲ್ಲೂ ಇವತ್ತಿನ ಕೇಂದ್ರ ಸರ್ಕಾರದ ಒಪ್ಪಲೇ ಇಲ್ಲ. ಇಲ್ಲ ಅದು ಹೇಳೋಕ್ಕಾಗಲ್ಲ. ಯಾಕೆ ಹೇಳೋಕ್ಕಾಗಲ್ಲ ಅನ್ನೋ ಪ್ರಶ್ನೆ. ಇನ್ನೂ ಒಂದು ನೆಕ್ಸ್ಟ್ ತೀರ್ಮಾನ ಆಗಬೇಕು. ಈ ಸ್ವರೂಪದಲ್ಲಿ ಅದಕ್ಕೂ ಯಾರೊಬ್ಬರು ಕೇಸ್ ಹಾಕೋಬೇಕು. ಈ ರೂಪ ಸ್ವರೂಪದಲ್ಲಿ ಹಣವನ್ನು ಸ್ವೀಕಾರ ಮಾಡುವ ರಾಜಕೀಯ ಪಕ್ಷಗಳು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಯಾಕೆ ಕಟ್ಟಬಾರ್ದು ಅವ್ರು ಇನ್ಕಮ್ ಟ್ಯಾಕ್ಸ್ನ? ಅವ್ರಿಗೆ ಯಾವುದೇ ಟ್ಯಾಕ್ಸ್ ಇಲ್ಲದೆ ಯಾಕೆ ಕಲೆಕ್ಟ್ ಮಾಡೋಕ್ಕೆ ಬಿಟ್ಕೊಡ್ಬೇಕು? ಅವ್ರಿಗೆ ಯಾಕೆ ಬಿಟ್ಕೊಡ್ಬೇಕು? ಅವ್ರಿಗೆ ಇದು ಇನ್ನೊಂದು ಸ್ಟಾರ್ಟ್ ಆಗಬೇಕು ನನ್ನ ಪ್ರಕಾರದಲ್ಲಿ. ಅವ್ರನ್ನೂ ಬಾಧ್ಯಸ್ಥರನ್ನಾಗಿ ಮಾಡಬೇಕು, ಕಟಿ ನೀವು ಟ್ಯಾಕ್ಸ್ನ ಅಂತ. ಆಯಿತು, ಇರಲಿ. ಇನ್ನು ಮುಂದೆ ಚುನಾವಣಾ ಬಾಂಡ್ಗಳನ್ನು SBI ಮಾರಾಟ ಮಾಡುವಂತಿಲ್ಲ. ಇವತ್ತಿಂದಾನೆ, ಈ ಕ್ಷಣದಿಂದಾನೆ ಬರೋಂಗಿಲ್ಲ. ಬಾಂಡ್ ಸ್ವೀಕರಿಸಿರುವ ಪಕ್ಷಗಳು ವಿವರಗಳನ್ನು ಮಾರ್ಚ್ 6ರ ಒಳಗೆ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿ ಅಂತ SBIಗೆ ಆದೇಶ ಕೊಟ್ಟಿದ್ದಾರೆ. ಬ್ಯಾಂಕ್ ಅವರು ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಹೋಗಿದೆ ಈ ಬಾಂಡ್ಗಳು, ಯಾವುದೇ ಪಕ್ಷ ಇರಲಿ, ಅದರ ವಿವರನ ಚುನಾವಣಾ ಆಯೋಗಕ್ಕೆ ಕೊಡಿ. 15 ದಿನದಲ್ಲಿ ಚುನಾವಣಾ ಆಯೋಗ ಅದರ ವಿವರಗಳನ್ನು ಬಹಿರಂಗವಾಗಿ ಪ್ರಕಟಿಸಿ. ಅದನ್ನು ಒಂದು ವೇಳೆ ಯಾವುದಾದ್ರು ರಾಜಕೀಯ ಪಕ್ಷ ಈ ಬಾಂಡನ್ನು ಸ್ವೀಕಾರ ಮಾಡದೇ ಇದ್ದರೆ, ಏನು ಸಾರ್ ಇಷ್ಟೊಂದು ಇಂಪಾರ್ಟೆಂಟಾ ಈ ಬಾಂಡ್ ಕತೆ ಹೇಳ್ತಾ ಇದ್ದೀರಲ್ಲ ಅಂತಂದರೆ, ನೆಕ್ಸ್ಟ್ ಅಮೌಂಟ್ ನೋಡಿದಾಗ ಗೊತ್ತಾಗತ್ತೆ ನಿಮ್ಗೆ ಇಂಪಾರ್ಟೆಂಟಾ ಅಲ್ವಾ ಅನ್ನೋಕ್ಕೆ. ಒಂದು ವೇಳೆ ಅದನ್ನು ನಗದೀಕರಿಸದಿದ್ದರೆ ಆ ಬಾಂಡನ್ನು ವಾಪಸ್ಸು ಯಾರು ಖರೀದಿ ಮಾಡಿದ್ದರೋ ದಾನಿಯ ರೂಪದಲ್ಲಿ ಅವ್ರಿಗೆ ವಾಪಸ್ ಹೋಗಬೇಕು. ದಾನಿಗಳ ಗೌಪ್ಯತೆ ಮುಖ್ಯ. ಇದೇ ಸಂದರ್ಭದಲ್ಲಿ ಪಾರದರ್ಶಕತೆಯೂ ಮುಖ್ಯ. ಹೀಗಾಗಿ ಯೋಜನೆಗಾಗಿ ಮಾಡಿದ್ದ ಆದಾಯ ತೆರಿಗೆ ಜನಪ್ರತಿನಿಧಿ ಕಾಯ್ದೆ ಅದನ್ನು ತಿದ್ದುಪಡಿಗಳನ್ನು ಕಿತ್ತಾಕಿದ್ದಾರೆ. 19ರಿಂದ ಜಾರಿ ಮಾಡಿದ ಚುನಾವಣಾ ಬಾಂಡ್ಗಳನ್ನು ಬಹಿರಂಗ ಮಾಡುವ ಅವಶ್ಯಕತೆ ಇದೆ. ಯಾರಿಗೆ ಎಷ್ಟು ಬಂದಿದೆ ಅಂತ ವೆಬ್ಸೈಟಲ್ಲಿ ಪ್ರಕಟಿಸಿ ಸಮಗ್ರ ಮಾಹಿತಿ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈಗ ಬರೋಣ ಏನಾಗತ್ತೆ ಅಂತ. ಒಂದು ಕೆಲಸ ಬಿಡು, ಈಗ ಫಸ್ಟ್ ಯಾರಿಗೆ ಎಷ್ಟು ಬಂದಿದೆ ನೋಡೋಣ ಫಸ್ಟ್ ಅಲ್ವಾ? ಅದು ಇಂಪಾರ್ಟೆಂಟ್ ನನ್ನ ಪ್ರಕಾರ. BJPಗೆ ಇದು ಬಂದಿದ್ದು 17ರಲ್ಲಿ, 17-18ರ ಹಿಂದೆ ಮುಂದೆ ಬಂದಿದೆ ಫೈನಾನ್ಷಿಯಲ್ ಇಯರ್ನಲ್ಲಿ. BJPಗೆ 6,565 ಕೋಟಿ ಹೋಗಿದೆ ಬಾಂಡ್ ರೂಪದಲ್ಲಿ. ನಾನು ಇದನ್ನು ಕಪ್ಪು ಹಣ ಅಂತ ಕರೆಯೋಕ್ಕಾಗಲ್ಲ ಯಾರೂ. ಯಾಕಂದರೆ ಇದು ಬ್ಯಾಂಕ್ಗೆ ಹೋಗಿ ಅಕೌಂಟಿಂದನೇ ಬಂದಿರೋ ಹಣ. ಇದನ್ನು ಕಪ್ಪು ಹಣ ಅಂತ ಕರೆಯೋಕ್ಕೆ ಬರಲ್ಲ ಯಾರೂ. ನೇರ ಬಂದಿರೋದಲ್ಲ ಇದು. ಅಂದರೆ ಬ್ಯಾಂಕ್ಗೆ ಹೋಗಿನೇ ಬಂದಿರೋದ್ರಿಂದ ಅದು ಕಪ್ಪು ಹಣ ಅನ್ಸ್ಕೊಳ್ಳಿ. ಕಪ್ಪು ಹಣ ಅಲ್ಲ. ಕಾಂಗ್ರೆಸ್ಸಿಗೆ 1,122 ಕೋಟಿ ರೂಪಾಯಿ ಬಂದಿದೆ. ಬಟ್ ಕಾಂಗ್ರೆಸ್ ಈಗ ಹೇಳ್ತಾ ಇದೆ, ಮುಂದೆ ಎಲ್ಲ ಹೇಳ್ತೇವೆ ಭ್ರಷ್ಟದ ವ್ಯವಸ್ಥೆ ಸರ್ಕಾರದ ವಿರುದ್ಧ ಮೋದಿದು ಇದು ಅಂತ. ನೀವೇನು ಕತ್ತೆ ಕಾಯ್ತಾ ಇದ್ರೆ ಅದು ನಂಗೆ ತಗೊಳ್ಳುವಾಗ BJP ಅವ್ರು ತಗೊಂಡಿದ್ದ ಥರದಲ್ಲಿ ವಿರೋಧ ಮಾಡ್ತೀವಿ ಅನ್ನೋದು ಹೇಗದು? ತಗೊಳ್ಳೇಬಾರ್ದಾಗಿತ್ತು. ಎಡಪಕ್ಷಗಳು ತಗೊಳ್ಳಿಲ್ಲ ಬಾಂಡ್ಗಳನ್ನು. ಹಾಗೆ ನೀವು ತಗೊಳ್ಳೇಬಾರ್ದಾಗಿತ್ತು. ಎಲ್ಲರೂ ತಗೊಂಡ್ಬಿಟ್ಟು ಈಗ ಜಡ್ಜ್ಮೆಂಟ್ ಬಂದ ನಮ್ಮದು ಇದು ಭ್ರಷ್ಟದ ವ್ಯವಸ್ಥೆ ಅಂತಾನೆ. ಹೇಗೆ ಭ್ರಷ್ಟ ಇದು? ಐದರ್ ಯು ಹ್ಯಾವ್ ಟು ಪ್ರೂವ್ ಇಟ್ ಆರ್ ನೀವು ತಗೋಬಾರ್ದಿತ್ತು. ಎಲ್ಲರೂ ಒಂದೇ ಈ ವಿಚಾರದಲ್ಲಿ ಎಲ್ಲ ತಗೊಂಡ್ರವ್ರು. TMC 1,093 ಕೋಟಿ ಬಂದಿದೆ. ಯಾಕೆ ಬಂತು?
ಅದೇನಕ್ಕೆ ಬಂದ್ಬಿಡು, ಅದು ಬರ್ಬೋದು. BJD ಅಂದರೆ ಬಿಜು ಜನತಾದಳ ಒರಿಸ್ಸಾನಲ್ಲಿ 773 ಕೋಟಿ, DMK 617 ಕೋಟಿ, YSRCPಗೂ ಬಂದಿದೆ, ಎಲ್ಲ BRSಗೂ ಬಂದಿದೆ, ಎಲ್ಲರಿಗೂ ಬಂದಿದೆ. ಇದು ಆ ಅಪ್ಪಗೂ ಬಂದಿರುತ್ತೆ, ಇನ್ನೊಬ್ರಿಗೂ ಬಂದಿರುತ್ತೆ, ಮತ್ತೊಬ್ರಿಗೂ ಬಂದಿರುತ್ತೆ. ತಗೊಂಡಿಲ್ಲ ಅನ್ನೋ ಹಾಗಿಲ್ಲ, ಎಲ್ಲರೂ ತಗೊಂಡಿದ್ದಾರೆ ದುಡ್ಡನ್ನು. ಈಗ ತೀರ್ಪು ಬಂದ ತಕ್ಷಣ ಮೋದಿ ಭ್ರಷ್ಟಾಚಾರ ಇದು ಅಂತ. ಅವ್ರದ್ದು ಭ್ರಷ್ಟತೆ ಆದರೆ ನಿಮ್ಮದು ಭ್ರಷ್ಟತೆನೇ. ತಗೊಂಡಿದ್ರೆ ನಿಮಗೆ ಮಾತ್ರ ಪ್ರೀತಿಯಿಂದ ಪಾಪ ತಂದು ಕೊಟ್ಬಿಟ್ಟಿದ್ದಾರೆ, ಅವ್ರಿಗೆ ಮಾತ್ರ ಬೇರೆ ಏನಕ್ಕೋ ಕೊಟ್ಬಿಟ್ಟಿದ್ದಾರೆ ಅಂತ ಅನ್ನಕ್ಕೆ ಬರಲ್ಲ. ಅದು ಏನಾಗತ್ತೆ ಮುಂದೆ ಪ್ರಶ್ನೆ, ಬಹು ಸಹಜವಾದ ಪ್ರಶ್ನೆ. ನಂಬರ್ 1, ಕೇಂದ್ರ ಸರ್ಕಾರ ಈ ತೀರ್ಪನ್ನು ಒಪ್ಪಬಹುದು ಅಥವಾ ಒಪ್ಪದಿರಬಹುದು. ನಮಗೇನು ಸಂಬಂಧ? ಯಾವನೋ ಬಾಂಡ್ ತಗೊಂಡ, ಯಾವನೋ ಅಕೌಂಟಲ್ಲಿ ಕಾಸು ಹಾಕ್ಕೊಂಡಂತೆ, ಯಾವನೋ ಅದಕ್ಕೊಂದು ಪೇಪರ್ ಎತ್ಕೊಂಡಂತೆ, ಇನ್ಯಾವನಿಗೋ ತಗೊಂಡೋಗಿ ಕೊಟ್ಟನಂತೆ. ನಮಗೆ ಯಾಕಪ್ಪ ಇಲ್ಲದ ಉಸಾಬರಿ? ಹೌದು, ನಮಗೇನಪ್ಪ ಸಂಬಂಧ? ಯಾರಿಗೆ ಲಾಭ? ನೋ, ದಟ್ ಇಸ್ ವೇರ್ ನಾವು ಪ್ರಜೆಗಳಾಗಿ ಅದನ್ನು ಒಪ್ಕೋಬಾರ್ದು. ಚುನಾವಣೆ ಎಂಬುದು ಹಣಬಲದ ಆಧಾರದ ಮೇಲೆ ನಡೆಯುವಂತೆ ಆಗಬಾರದು. ಪ್ರಜಾಪ್ರಭುತ್ವದಲ್ಲಿ ಒಂದು ಪಕ್ಷಕ್ಕೆ ಅತ್ಯಂತ ಫೇವರಬಲ್ ಆಗಿ ಪ್ರಭಾವ ಬೀರಲು ವಿಪರೀತವಾದ ಹಣದ ಶಕ್ತಿಯೂ, ಇನ್ನೊಂದು ಪಕ್ಷಕ್ಕೆ ಹಣದ ಶಕ್ತಿಯೇ ಇಲ್ಲದಂತೆಯೂ ನಡೆಯುವುದು ಒಳ್ಳೆಯ ಪ್ರಜಾಪ್ರಭುತ್ವ ಅಲ್ಲ. ಸಾಮಾನ್ಯವಾಗಿ ಆಡಳಿತ ಪಕ್ಷಗಳಿಗೆ ಇದೇ ಬಾಂಡು ಕಾಂಗ್ರೆಸ್ ಸರ್ಕಾರ ಇದ್ದಿದ್ದರೆ ಅವ್ರಿಗೂ ಇಷ್ಟೇ ಬರ್ತಿತ್ತೇನೋ, ಒಂದು 500 ಕೋಟಿ ಈಚೆ ಆಚೆ ಕಡಿಮೆ. ಅಧಿಕಾರದಲ್ಲಿ ಇರಲ್ಲ, ಅಲ್ಲಿ ಕೊಟ್ಟಿರಲ್ಲ ಯಾರು ಬಾಂಡನ್ನು. ಇಲ್ಲಿ ಅಧಿಕಾರದಲ್ಲಿ ಇರ್ತಾರೆ, ಜಾಸ್ತಿ ಕೊಟ್ಟಿರ್ತಾರೆ. ಇಲ್ಲಿ DMKಗೆ ಯಾಕೆ ಕೊಡ್ತಾರೆ, TMCಗೆ ಯಾಕೆ ಕೊಡ್ತಾರೆ? ಇದು ಬರೀ ಕೇಂದ್ರ ಸರ್ಕಾರದ ಬಾಂಡ್ ಅನ್ಕೋಬಾರ್ದು ಯಾರೂ, ಎಲ್ಲ ರಾಜ್ಯಗಳಿಗೂ ಇರೋದು. ಅವ್ರಿಗೆ ಯಾಕೆ ಕೊಡ್ತಾ ಇದ್ರು? ಕಾಂಗ್ರೆಸ್ಗೆ ಯಾಕೆ ಕೊಡಬೇಕು? ಕಾಂಗ್ರೆಸ್ಗೆ ಯಾಕೆ ಕೊಡ್ಬೇಕಂಗಾರೆ ಅರ್ಥ ಅದು. ಹಾಗಾಗಿ ಹಣ ಸ್ವೀಕಾರ ಪದ್ಧತಿ ಪಾರದರ್ಶಕವಾಗಿರಬೇಕು. ಯಾಕೆ ಪಾರದರ್ಶಕವಾಗಿರಬೇಕು? ಅಕೌಂಟಲ್ಲಿ ಕೊಟ್ಟು ಅಕೌಂಟಲ್ಲಿ ತೊಗೊಂಡಿದ್ದಾರಲ್ಲ, ಆತ ಯಾರು ಎಂಬುದು ಗೊತ್ತಾಗಬೇಕು. ಯಾಕೆ? ರಂಗ ನಾನೇ ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ 10 ಕೋಟಿ 100 ಕೋಟಿ ನಾನೇ ಕೊಟ್ಟಿದ್ದೆ, 100 ಆಗಲ್ಲ, 1 ಕೋಟಿ ಇಟ್ಕೊಳ್ಳೋಣ, 100 ಆಗಲ್ಲ, ಅಷ್ಟೆಲ್ಲ ಶಕ್ತಿ ಇಲ್ಲ. ಸೊ 1 ಕೋಟಿ ಅಂತ ಇಟ್ಕೊಳ್ಳೋಣ. 1 ಕೋಟಿ ಕೊಡಬೇಕು. ನಾನು ಬಾಂಡ್ ತೊಗೋತೀನಿ, ತೊಗೊಂಡು ಯಾವುದೋ ಪಕ್ಷಕ್ಕೆ ಕೊಟ್ಬಿಡ್ತೀನಿ, ಸೀಕ್ರೆಟಾಗಿ ಇಟ್ಬಿಡ್ತೀನಿ, ನಾನು ಯಾರಿಗೂ ಏನು ಹೇಳಲ್ಲ ಹಂಗೇನು. ಆದರೆ ನಾನು ಆ ಸರ್ಕಾರದಿಂದ ಯಾವುದೋ ಒಂದು ಕೆಲಸ ಮಾಡಿಸ್ಕೊಂಡ್ಬಿಡ್ತೀನಿ, ಅಥವಾ ಏನೋ ಒಂದು ನನಗೆ ಟೆಂಡರ್ ಇದ್ದರೆ ಟೆಂಡರೋ ಇನ್ನೊಂದು, ಅಥವಾ ಯಾವುದೋ ನೀತಿ ನಿಯಮದಲ್ಲಿ ಬದಲಾವಣೆನೋ, ನನಗೆ ಲಾಭ ಆಗುವ ರೀತಿಯಲ್ಲಿ ರೂಲ್ಸ್ ಫ್ರೇಮ್ ಮಾಡಿಸ್ಕೊಳ್ಳೋ, ಏನೋ ಒಂದು ಲಾಭ ಮಾಡಿಸ್ಕೊಂಡ್ಬಿಡ್ತೀನಿ ಅಂತ ಇಟ್ಕೊಳ್ಳಿ. ಅದಕ್ಕೆ ಕಾಸು ಕೊಡಬೇಕು ಅನ್ನೋದು, ಇಲ್ಲಿ ಒಂದು ಕೋಟಿ ಈ ಕಡೆಯಿಂದ ರಿವರ್ಸಲ್ಲಿ ಕಳಿಸ್ಬಿಡ್ತೀನಿ. ಇದಾಗಬಾರ್ದು. ಭ್ರಷ್ಟತೆಯ ಇನ್ನೊಂದು ಮುಖ ಅದು ಅಂತ ಕೆಲವರ ಆರೋಪ. ಪಾರದರ್ಶಕವಾಗಿದ್ರೆ ಟಾರ್ಗೆಟ್ ಮಾಡಬಹುದು ಇನ್ನೊಂದು ಪಕ್ಷ ಅನ್ನೋದು ಕೂಡ ಇದೆಲ್ಲ ಸರ್. ಅದು ಇರ್ಬೋದು, ಬಟ್ ಹಾಗಿದ್ರೆ ಕೊಡಲೇಬೇಡಿ. ನೀವು ಟಾರ್ಗೆಟ್ ಆಗಬಾರ್ದು, ಕೊಡಲೇಬೇಡಿ, ನಿಮ್ಮ ಇಷ್ಟ. ಕೊಡಕ್ಕೆ ಹೋಗಬೇಡಿ, ನಿಮ್ಗೆ ಅದನ್ನು ಎದುರಿಸೋಕ್ಕೆ ಶಕ್ತಿ ಇಲ್ಲದೆ ಇದ್ದರೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್. ಈಗೇನಾಗುತ್ತೆ ನಿಂತೋಗುತ್ತಾ? ಡಮಾರಲ್ಲ ಇನ್ನು ಮುಂದೆ ಎಲೆಕ್ಷನಲ್ಲಿ? ನೋ. ಚುನಾವಣಾ ಆಯೋಗದ ನಿಯಮದಲ್ಲಿ ಒಂದು ಪಕ್ಷ ದುಡ್ಡು ಖರ್ಚು ಮಾಡುವುದಕ್ಕೆ ಇತಿಮಿತಿ ಇಲ್ಲ. ಪಕ್ಷಕ್ಕೆ ಇಲ್ಲ, ಅಭ್ಯರ್ಥಿಗೆ ಇದೆ. 1 ಕೋಟಿನೋ 50 ಲಕ್ಷನೋ 75 ಲಕ್ಷನೋ 1.5 ಕೋಟಿನೋ 25 ಲಕ್ಷನೋ ಎಷ್ಟೋ ಮಿತಿ ಇದೆ, ಪಕ್ಷಕ್ಕಿಲ್ಲ. ಹಾಗಾಗಿ ಪಕ್ಷಕ್ಕೆ ಅನಿರ್ಬಂಧಿತವಾದಂತಹ ಶಕ್ತಿ ದಯಪಾಲಿಸತ್ತೆ ದುಡ್ಡಿದ್ದಾಗ, ಚುನಾವಣೆ ನಡೆಸೋಕ್ಕೆ ಭಾಳ ಸಹಜ. ಹಾಗಾದರೆ ಮುಂದೆ ಏನಾಗುತ್ತೆ ಚುನಾವಣೆಯಲ್ಲಿ? ಭಾಳ ಸರಳ. ಸುಪ್ರೀಂ ಕೋರ್ಟ್ ಹೇಳಿದೆ ಇದು ಪಾರದರ್ಶಕವಾಗಿರಬೇಕು, ಡ್ಯಾಶ್ ಇದು ಭ್ರಷ್ಟ ವ್ಯವಸ್ಥೆ ವಿರುದ್ಧ ಇದೆ, ಚೇಂಜ್ ಮಾಡಿಬಿಡುತ್ತೆ ಅಂತ ಭಾಳ ಜನ ವಾದ ಮಾಡ್ತಿದ್ದಾರೆ. ಯಾವ ಚೇಂಜು ಆಗಲ್ಲ ಅನ್ನೋದು ನನ್ನ ಅನುಭವ. ಕಾರಣ, ಪಕ್ಷ ಹೇಗೆ ಚುನಾವಣೆಯನ್ನು ವಿಪರೀತವಾಗಿ ಜಾಹೀರಾತು ಇರ್ಬೋದು, ಅಥವಾ ತಮ್ಮದು 16 ಲೀಟ್ರಿಗೆ 24 ಹೆಲಿಕಾಪ್ಟರ್ ಇರ್ಬೋದು, 16 ವಿಮಾನ ಇರ್ಬೋದು, ಬಹಿರಂಗ ಸಭೆಗಳನ್ನು ಬಾಯಿ ಬಂದಂಗೆ ಆಯೋಜಿಸೋದಿರ್ಬೋದು, ಜನರನ್ನು ಕರ್ಕೊಂಬರೋದಿರ್ಬೋದು, ಡ್ಯಾಶ್. ಬಟ್ ಎಸೆನ್ಷಿಯಲಿ ಪ್ರೈಮರಿಲಿ ಚುನಾವಣೆಗಳನ್ನು ನಡೆಸೋದು ಅಭ್ಯರ್ಥಿಗಳು. ಅವರ ಖರ್ಚು ಮಿತಿಯೊಳಗಡೆ ನಡೀಲಿಕ್ಕೆ ಈ ದೇಶದಲ್ಲಿ ಚುನಾವಣೆ ಸಾಧ್ಯನೇ ಇಲ್ಲ ಅನ್ನೋದು ನೆಕ್ಸ್ಟ್ ಇಯರ್ ಹುಟ್ಟೋ ಮಗುಗೂ ಗೊತ್ತಿದೆ ಅಡ್ವಾನ್ಸ್ ಆಗಿ. ಆ ರೀತಿ ನಡೀತಾ ಇದೆ ಈ ದೇಶದ ಚುನಾವಣೆಯಲ್ಲಿ. ಯಾವುದು ಎಲೆಕ್ಷನ್ ಕಮಿಷನಿನ ಮಿತಿ ಇದೆ ಅದರೊಳಗಡೆ ಯಾವ ಚುನಾವಣೆಯೂ ನಡೆಯಲ್ಲ ಅನ್ನೋದು. ಆ ಚುನಾವಣೆ ಹಾಳಾಗೋಗಲಿ, ವಿಧಾನಸಭೆ ಲೋಕಸಭೆದು.
ಶಿಕ್ಷಕರ ಕ್ಷೇತ್ರಗಳಿಗೆ ನಡೆಯೋ ಚುನಾವಣೆ ಖರ್ಚನ್ನು ನೋಡಿಬಿಟ್ರೆ, ಕೆಲವು ಪ್ರತಿಷ್ಠಿತ ಸಂಘಗಳ ಚುನಾವಣೆ ನಡೆಯೋದು ನೋಡಿಬಿಟ್ರೇನೆ ಗಡಗಡ ಅನ್ನತ್ತೆ ಮೈ ಖರ್ಚು. ಪಂಚಾಯಿತಿಯಲ್ಲಿ ಚುನಾವಣೆಯಲ್ಲಿ 1 ಕೋಟಿ 2 ಕೋಟಿ 3 ಕೋಟಿ ಖರ್ಚಿಗೆ ಬಂದಿದ್ದಾರೆ. ಹಾಗಾಗಿ ಅವೆಲ್ಲ ಬ್ಲ್ಯಾಕಲ್ಲೇ ನಡೆಯುವಂಥದ್ದಾದ್ದರಿಂದ ಈ ನಿಯಮ ಚುನಾವಣೆಯ ಆಟದ ಮೇಲೆ ಯಾವ ಪರಿಣಾಮವನ್ನು ಬೀರುವುದಿಲ್ಲ. ಅಭ್ಯರ್ಥಿಗಳ ಮಟ್ಟದಲ್ಲಿ ಪಕ್ಷವಾರು ಒಂದಿಷ್ಟೇನಾರು ನಿಯಂತ್ರಣಕ್ಕೆ ಇರ್ಬೋದು. ಸ್ವಲ್ಪ ಕಾಸು ಕಡಿಮೆ ಇದೆ ನೋಡ್ಕೊಂಡು ಮಾಡ್ರಪ್ಪ ಅಂತ ಅನ್ಬೋದು ಅಷ್ಟೇ. ಅಷ್ಟೇ. ಅಭ್ಯರ್ಥಿಗಳ ಮಟ್ಟದಲ್ಲಿ ಏನೂ ಆಗಲ್ಲ. ಇದು ಬ್ಲ್ಯಾಕೇ, ಅದು ಬ್ಲ್ಯಾಕಲ್ಲೇ ಮೂವ್ ಆಗುತ್ತೆ, ಅದಲ್ಲೇ ನಡೆಯುತ್ತೆ ಚುನಾವಣೆ. ಹಾಗಾಗಿ ಒಂದು ಹಂತದ ಜಯ ಇದು ಅಂತ ಅನ್ಕೋಬೋದು. ಪಾರದರ್ಶಕತೆ ವಿಚಾರದಲ್ಲಿ ಜಯ ಅಂತಲೇ ಅನ್ಕೋಬೇಕು. ಅದು ಬಿಟ್ಟರೆ ಚುನಾವಣೆಯಲ್ಲಿ ಭಾಳ ಪರಿಣಾಮ ಬೀರುತ್ತೆ ಅಂತ. ಈಗ ನಾಳೆ ಅಭ್ಯರ್ಥಿ ಒಬ್ಬ ಹೋಗ್ಬಿಟ್ಟು, ಅಣ್ಣ ಈ ಕಾಸೆಲ್ಲ ಕೊಡೋಕ್ಕಾಗಲ್ಲ ಅಣ್ಣ ಈ ಸರಿ ನಾವು ನಿಮಗೆ ಯಾರಿಗೂ, ಯಾಕಣ್ಣ ಅಂತಂದು ಅದು ಈ ಸುಪ್ರೀಂ ಕೋರ್ಟ್ ಪಕ್ಷದ್ದೆಲ್ಲ ಇದು ಮಾಡಿಬಿಟ್ರಲ್ಲ, ಹಂಗಾಗಿ ಕಾಸೇ ಇಲ್ಲಪ್ಪ ಪಾರ್ಟಿನಲ್ಲಿ. ಅಣ್ಣ ನೀನು ಪಕ್ಷದಲ್ಲಿ ಕಾಸು ಇದ್ರಷ್ಟು ಬಿಟ್ರಷ್ಟು, ನೀ ಕೊಡ್ತೀಯೋ ಇಲ್ವೋ ಹೇಳು, ಬೆಳಗ್ಗೆ ಪೋಲಿಂಗ್ ಬೂತಿಗೆ ಬರಬೇಕಾ ಇಲ್ವೋ ಡಿಸೈಡ್ ಮಾಡ್ತೀವಿ ಈಗ ರಾತ್ರಿ ಅಂತ ಹೇಳ್ತಾರೆ. ಆ ಲೆವೆಲಲ್ಲಿ ಇದೆ ನಮ್ಮ ಚುನಾವಣೆಗಳು. ಹಾಗಾಗಿ ನನ್ನ ವ್ಯೂ ಸುಪ್ರೀಂ ಕೋರ್ಟ್ ತೀರ್ಪು ಸರಿ ಇಲ್ಲ ಅಂತ, ಅದು ಸರಿ ಇದೆ. ಯಾಕೆ ಅಂತಂದರೆ ಪಾರದರ್ಶಕತೆಗೋಸ್ಕರ. ಚುನಾವಣೆ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀರುತ್ತೆ ಅಂತ. ಈಗ ಲೆಫ್ಟ್ ಪಾರ್ಟಿಗಳು ತಗೊಂಡಿಲ್ಲ, ಬೇಡ, ಅವ್ರು ತಗೊಂಡಿರಲಿಲ್ಲ, ಅವ್ರ ಪಕ್ಷದವ್ರು ಖರ್ಚು ಮಾಡಲ್ಲ, ಅವ್ರು ಕ್ಯಾಂಡಿಡೇಟ್ ಮಾಡಲೇಬೇಕಲ್ಲ ಗೆಲ್ಲಬೇಕು ಅಂದರೆ, ಎಲ್ಲರೂ ಸೋತ್ಕತ್ತಾರೆ ಅಲ್ಲ, ಕಾಂಪಿಟೇಷನ್ ಅಷ್ಟೇ. ಎಸ್, ಸುಪ್ರೀಂ ಕೋರ್ಟ್ ನೀಡಿದಂತಹ ಸಂಚಲನಾತ್ಮಕ ತೀರ್ಪಿನಿಂದ ಕಾಂಗ್ರೆಸ್ ಸೇರಿ ವಿಪಕ್ಷಗಳು ಫುಲ್ ಖುಷಿಯಾಗಿವೆ, ಸ್ವಾಗತಿಸಿವೆ. ಇದು ಮೋದಿ ಭ್ರಷ್ಟ ನೀತಿಗಳಿಗೆ ಮತ್ತೊಂದು ಉದಾಹರಣೆ ಅಂತ ಎಐಸಿಸಿ ಅಗ್ರ ನಾಯಕ ರಾಹುಲ್ ಗಾಂಧಿ ವ್ಯಾಖ್ಯಾನಿಸಿದ್ದಾರೆ. ಇದು ಚುನಾವಣೆಯಲ್ಲಿ ಭಾರಿ ಪರಿಣಾಮ ಬೀರಲಿದೆ ಅಂತ ಕಪಿಲ್ ಸಿಬಲ್ ಹೇಳಿದ್ದಾರೆ. ಸಿಪಿಐಎಂ ಪಕ್ಷ ಇದರ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳಲಿಕ್ಕೆ ನೋಡಿದೆ. ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ಸಲ್ಲಿಸಿದ್ದು ನಮ್ಮ ಪಕ್ಷ ಮಾತ್ರ ಅಲ್ಲದೆ ನಾವು ಎಲೆಕ್ಷನ್ ಬಾಂಡ್ ಸ್ವೀಕರಿಸಲಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಅರ್ಜಿದಾರ ಪ್ರಶಾಂತ್ ಭೂಷಣ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಸಹ ಸುಪ್ರೀಂ ಕೋರ್ಟ್ ತೀರ್ಪನ್ನು ಗೌರವಿಸುವುದಾಗಿ ಹೇಳಿದೆ. ಈ ಸ್ಕೀಮ್ ಬೇಡ ಅಂತ ಯಾರು ಹೇಳಬಾರ್ದು, ಇರಲಿ ಇಂತರ ಹೇಳೋದು. ಆದರೆ ಯಾರು ಅನ್ನೋದನ್ನು ಪ್ರಕಟಿಸಿ ಅಷ್ಟೇ, ಮುಚ್ಚಿಡಬೇಕಾಗಿಲ್ಲ ಅಷ್ಟೇ. ಸ್ಕೀಮ್ ಕ್ಯಾನ್ ಬಿ ದೇರ್. ಬೇರೆ ದೇಶಗಳಲ್ಲಿ US ಅಲ್ಲೆಲ್ಲ ಸಚ್ ಡೊನೇಷನ್ಸ್ ಆರ್ ಕಾಮನ್, ಬಟ್ ಪೀಪಲ್ ನೋ ಹೂ ಹ್ಯಾಸ್ ಡೊನೇಟೆಡ್ ಟು ಹೂಮ್ ಅಂತ ಅಷ್ಟೇ. ಪ್ರಕಟ ಮಾಡಿಬಿಟ್ರಾಯ್ತು. ಸ್ಕೀಮ್ ತಪ್ಪು ಸರಿ ಬೇಡವೇ ಬೇಡ ಇದರಲ್ಲಿ. ಮತ್ತೆ ಯಾಕೆ ಮುಚ್ಚಿಡಬೇಕಾಗಿತ್ತು ಸರ್? ಯಾಕೆ ಮುಚ್ಚಿಡಬೇಕು ಅನ್ನೋದೇ ಜನರ ಪ್ರಶ್ನೆ. ಇನ್ನು ರಾಹುಲ್ ಗಾಂಧಿ ಇದು ಮೋದಿ ಭ್ರಷ್ಟ ನೀತಿಗಳಿಗೆ ನಿಮ್ಮ ಪಕ್ಷ ಯಾಕೆ ತಗೊಂಡ್ರಿ? ಹಾಗಿದ್ರೆ ಭ್ರಷ್ಟತೆ ಎಲ್ಲ ಅವ್ರದ್ದು ಪಾಲಿದೆ, ನಿಮ್ಮ ಪಾಲಿಲ್ವಾ? ಹಾಗಾದ್ರೆ ನೀವು ಮಾತ್ರ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು, ಬೇರೆಯವರೆಲ್ಲ ಇದು ಅಂತಾನೆ. ದಿಸ್ ಇಸ್ ವೇರ್ ಎನಿಥಿಂಗ್ ಆದಾಗ ನಾನು ಒಬ್ಬ ಲೀಡರು ಒಂದು ಪಕ್ಷದ ವಿರುದ್ಧ ಮಾತಾಡೋದೇ ನನ್ನ ಕಾಯಕ ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ರೆ ಅದು ಭಾಳ ಮೆಚ್ಯೂರ್ಡ್ ಲೀಡರ್ಶಿಪ್ಗಳಲ್ಲ ಅದು. ಈಗ ಕಾಂಗ್ರೆಸ್ಗೆ 1100 ಚಿಲ್ಲರೆ ಕೋಟಿ ಎಲ್ಲಿಂದ ಬಂತದು? ಏನು ಭೂಮಿ KGF ಇಂದ ಅಗದ ತೆಗೆದುಬಿಟ್ರೆ ಮೇಲಕ್ಕೆ ಎಲ್ಲಿಂದ ಬರ್ತದ್ದು ದುಡ್ಡದು? ದಟ್ಸ್ ಅನ್ಫೇರ್. ಆಲ್ ರೈಟ್, ಒಂದು ವೇಳೆ ನಿಮಗೆ ಮಾತ್ರ ನ್ಯಾಯ ಮಾರ್ಗದಲ್ಲಿ ಬಂದಿದೆ ಅಂತ ಅನ್ನೋದೇ ಆದ್ರೂ ನೀವು ಯಾಕೆ ಪ್ರಕಟ ಮಾಡಬಾರ್ದಾಗಿತ್ತಂಗಾರೆ? ನೀವು ನಿಮ್ಮ ಡೋನರ್ಗಳಿಗೆ ಹೇಳ್ಬಿಟ್ಟು ನೋಡ್ರಪ್ಪ ನಮ್ಗೆ ಯಾರು ಕೊಡ್ತೀರೋ ಅವ್ರ ಹೆಸರು ಹೇಳ್ಬಿಡ್ತೀವಪ್ಪ ಅಂತ ಹೇಳ್ಬಿಡ್ಬೇಕಾಗಿತ್ತಂಗಾರೆ. ನೀವು ಯಾಕೆ ಔಷಧಿ ಇಟ್ಕೊಂಡು ಕೂತಿದ್ದೀರಿ ಅಥವಾ ಕೂತಿದ್ರಿ? ಅದನ್ನು ಮಾಡಬಹುದಿತ್ತು. ಸುಮ್ಮನೆ ಈ ರಾಹುಲ್ ಗಾಂಧಿದು ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಏನೇ ಆಗಲಿ ಇದು ಮೋದಿ ಇನ್ಬಿಟ್ರೆ ಆಗೋಯ್ತು ಅನ್ನೋ ಲೆಕ್ಕಾಚಾರ. ಹಾಗಾಗಲ್ಲ ಅಂತ ನನ್ನ ಪಾದ. ಹಂಗಾದಾಗ ಅದು ಜೋಕಾಗ್ತಾ ಹೋಗುತ್ತೆ. ಏನು ಹೇಳಿದ್ರು ಅದೇ ಹೇಳ್ತಾರೆ ಅಂತ. ಬೆಳಗ್ಗೆ ಇದ್ದಕ್ಕಿಂತ ಸೂರ್ಯ ಕಾಣಿಸ್ತಾ ಇಲ್ಲ, ಮೋಡ ಇದೆ, ಇದಕ್ಕೆ ಅವನೇ ಕಾರಣ ಅಂದ್ಬಿಟ್ರಾಯ್ತು. ಹಂಗಾಗತ್ತಷ್ಟೇ ಇದು. ಇನ್ನು ಮಂಗಳೂರು ಕಡೆಗೆ ಹೋಗೋಣ. ಮಂಗಳೂರಿನಲ್ಲಿ ಅದ್ಯಾವುದೋ ಶಾಲೆ ಗಲಾಟೆ ಅವ ಹೇಳಿದಕ್ಕೆ ಸೋಮವಾರ ಪ್ರತಿಭಟನೆ ಮಾಡಿದ್ದಕ್ಕೆ ಘೋಷಣೆ ಕೂಗಿ ಕ್ರೈಸ್ತ ಧರ್ಮದ ವಿರುದ್ಧ ಮಾತನಾಡಿದ್ರು, ಜಿಲ್ಲೆಯಲ್ಲಿ ಶಾಂತಿ ಕದಡಿದ್ದಾರೆ ಅಂತೇಳಿ ಭರತ್ ಶೆಟ್ಟಿ, ಶಾಸಕರಾದ ಭರತ್ ಶೆಟ್ಟಿ ಮತ್ತು ವೇದವ್ಯಾಸ ಕಾಮತ್ ಮತ್ತು ಶರಣ್ ಪಂಪ್ ಮೇಲೆ FIR ಹಾಕ್ಕೊಂಡಿದ್ದಾರೆ. ಯಾರೋ ದೂರು ಕೊಟ್ಟಿದ್ರಂತೆ. ಅದಕ್ಕೆ ಆ ವೇದವ್ಯಾಸ ಕಾಮತ್ ಒತ್ತಡದ ಕಾರಣ ನಾವು ಅವ್ರನ್ನ ಶಿಕ್ಷಕಿಯನ್ನು ವಜಾ ಮಾಡಿದ್ವಿ, ಯಾಕೆ ತಪ್ಪು ಮಾಡಿಲ್ಲ ಅಂತ ಮುಖ್ಯ ಶಿಕ್ಷಕಿ ಪ್ರಕಟಣೆ ಹೊರಡಿಸ್ಕೊಂಡಿದ್ದಾರೆ. 4 ದಿನ ಆದಮೇಲೆ ಮುಖ್ಯ ಶಿಕ್ಷಕಿ ಆಗಿರುವ ಬ್ರೈನು ಕೆಲಸ ಮಾಡ್ತು. ಅಲ್ಲಿವರೆಗೂ ಮುಖ್ಯ ಶಿಕ್ಷಕಿಗೆ ಬ್ರೈನ್ ಇರಲಿಲ್ಲ. ಹಾಗಾದ್ರೆ ಅವ್ರನ್ನ ಅಮಾನತ್ ಮಾಡುವಾಗ ಗೊತ್ತಿರಲಿಲ್ಲ. ಯಾಕೆ ಅಂದ್ರೆ ಅವ್ರು ಒತ್ತಡ ಹಾಕಿಬಿಟ್ರಂತೆ. ಯಾಕೆ ಒತ್ತಡ ಹಾಕಿಬಿಟ್ರೆ ನೀವು ಬಗ್ಗಬೇಕಾಗಿತ್ತು? ದೇವರು ಮೆಚ್ತಾನ? ಏಸುನಾದ್ರೂ ಮೆಚ್ತಾನ? ಈಗ ಪಾಪ ತಪ್ಪು ಮಾಡದೇ ಇದ್ದವ್ರನ್ನ ಅಮಾನತ್ ಮಾಡಿದ್ದಕ್ಕೆ ನೀವು ಮತ್ತೆ ತಪ್ಪು ಮಾಡದವರ ಜೊತೆಯಲ್ಲಿ ನಿಲ್ಲುವುದೇ ಧರ್ಮ ಅಲ್ಲವೇ? 4 ದಿನ ಆದಮೇಲೆ ಹೊಳಿತು ಇವ್ರಿಗೆ. ಸ್ಟಿಲ್ ಪ್ರಾಬ್ಲಮ್ ಎಲ್ಲಾಗಿದೆ ಈಗ ಅಂದರೆ, ಕೇಸ್ ಹಾಕಿದ್ರಲ್ಲಿ
ವೇದವ್ಯಾಸ ಕಾಮತ್ ಹೇಳ್ತಿದ್ದಾರೆ, ನಾನು ಸ್ಪಾಟ್ಗೆ ಹೋಗಿಲ್ಲ, ನನ್ನ ಜಾಗಕ್ಕೆ ಹೋಗಿಲ್ಲ, ನನ್ನ ಮೇಲೆ ಏನು ಕೇಸ್ ಹಾಕ್ತಿದ್ದೀರಿ? ಭರತ್ ಶೆಟ್ಟಿ ಹೋಗಿರ್ಲಿ. ಭರತ್ ಶೆಟ್ಟಿ ನಾನು ಸ್ಪಾಟ್ಗೆ ಹೋಗಿಲ್ಲ, ನನ್ನ ಮೇಲೆ ಏನಾಗ್ತೀರಿ? ವೇದವ್ಯಾಸ ಕಾಮತ್ತೆ ತಗೊಳ್ಳೋಣ, ಸ್ಪಾಟ್ಗೆ ಹೋಗಿರ್ಬೋದು. ಅಕಾರ್ಡಿಂಗ್ ಟು ಸಿದ್ದರಾಮಯ್ಯ ಆರ್ ಎನಿ ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ ಪ್ರತಿಭಟನೆ ಮಾಡೋದು ಹಕ್ಕಲ್ಲ. ಆಸ್ತಿ ಪಾಸ್ತಿನಷ್ಟಾದರೆ ಪ್ರಾಬ್ಲಮ್ಮು, ಅಥವಾ ಉದ್ರೇಕಕಾರಿಯಾಗಿ ಉದ್ದೇಶಪೂರ್ವಕವಾಗಿ ಮಾತಾಡಿದ್ದಾರೆ ಅಂದರೆ ಕಾನೂನು. ಪ್ರತಿಭಟನೆ ಮಾಡೋದು ಹಕ್ಕಲ್ಲ ಅಕಾರ್ಡಿಂಗ್ ಟು ದ ಚೀಫ್ ಮಿನಿಸ್ಟರ್. ಅಲ್ಲ, ಹೋಗಿ ಜೈ ಶ್ರೀರಾಮ್ ಅಂದ್ರೆ ತಪ್ಪೇನಾಗ? ಈಗ ಜೈ ಶ್ರೀರಾಮ್ ಅಂತ ಕೂಗ್ಬಿಟ್ರೆ ಏನೀಗ? ಏನು ಜೈ ಶ್ರೀರಾಮ್ ಏನು ಅಪರಾಧದ ವರ್ಡ ಅದು? ಯಾವ್ದಾರು IPC ನಲ್ಲಿ ಇದೆಯೇನಪ್ಪ ಜೈ ಶ್ರೀರಾಮ್ ಅಂತ ಕೂಗಂಗಿಲ್ಲ ನಿಂತ? ಹೇಳ್ರಪ್ಪ ನೋಡೋಣ, ಯಾರು ಹೋಮ್ ಮಿನಿಸ್ಟ್ರಿಯಿಂದ ಹೇಳಿ ನೋಡೋಣ, ಯಾರು ಬೇಡ, ಎಲ್ಲಿದೆ, ಯಾಕೆ ಕೂಗಬಾರ್ದು ಅಂತ. ಒಂದು ವೇಳೆ ಬೇರೇನೇನೋ ಹೇಳಿದ್ದಾರೆ ಅಂದರೆ ಅದು ಕೇಸು. ಪ್ರತಿಭಟನೆ ಮಾಡಬಾರ್ದು ಅಂತ ಎಲ್ಲಿದೆ? ನೀವೇ ಹೇಳಿದಿರಲ್ಲ ಹಕ್ಕಿದೆ ಎಲ್ಲರಿಗೂ ಅಂತ. ಮತ್ತು ಕೇಸ್ ಎಲ್ಲಿಂದ ಬರುತ್ತೆ? ಹೆಡ್ ಮಾಸ್ಟರ್ ಹೇಳ್ತಾರೆ, ಹೆಡ್ ಮಿಸ್ಟ್ರೆಸ್ಸು ಪ್ರಭಾ ವಿರುದ್ಧ ಆಧಾರ ರಹಿತ ಆರೋಪ ಮಾಡಲಾಗಿದೆ. ಅಬಾಬಾಬಾಬಾ, ಬುದ್ಧನಿಗೆ ಬೋಧನ ನಾವು ಜ್ಞಾನೋದಯ ಅಂತ ಅಂತೀವಲ್ಲ, ಹಾಗೆ ಇದು ಅಲ್ವಾ? ಅವ್ರಿಗಾಗಿದ್ದು ನಿಜ, ಇವ್ರದ್ದು ಗೊತ್ತಿಲ್ಲ ನನಗೆ, ಅವ್ರದ್ದು ನಿಜ ಅದು. ಈಕೆ ಯಾವ ಧರ್ಮವನ್ನು ಅವಹೇಳನ ಮಾಡಿಲ್ಲ. ಹೆಡ್ ಮಿಸ್ಟ್ರೆಸ್ ಈಸ್ ನಾಟ್ ತನಿಖಾಧಿಕಾರಿ. ನೀವು ಸರ್ಟಿಫಿಕೇಟ್ ಕೊಟ್ಬಿಟ್ಟು ತಕ್ಷಣ ಆಗಿಲ್ಲ ಆಗಿದೆ ಅನ್ನೋ ತೀರ್ಮಾನಕ್ಕೆ ಬರಲ್ಲ. ಆಗಿದೆ ಅಂತನೂ ಅಲ್ಲ, ಆಗಿಲ್ಲ ಅಂತನೂ ಅಲ್ಲ. ಈಗ ನಾಳೆ ವೇದವ್ಯಾಸ ಕಾಮತ್ತು ಮತ್ತು ಶಾಸಕರಾದ ಭರತ್ ರೆಡ್ಡಿ ಯಾವ ತಪ್ಪನ್ನೂ ಮಾಡಿಲ್ಲ, BJP ಅಧ್ಯಕ್ಷರು ಹೇಳ್ಬಿಟ್ರು, ಮುಗಿದೋಯ್ತು ಕೇಸು. ತನಿಖಾಧಿಕಾರಿ ರಿಪೋರ್ಟ್, ಅದು ತನಿಖೆ ಆಗಬೇಕು, ಅದಾಗಬೇಕಿತ್ತು. ಆದಮೇಲೆ ಅದು ಹೌದಾ ಅಲ್ವಾ ತೀರ್ಮಾನ ಅಲ್ಲಿ. ಇವ್ರು ಹೇಳ್ಬಿಟ್ರೆ ಅವಹೇಳನ ಮಾಡಿಲ್ಲ. ವೇದವ್ಯಾಸ ಕಾಮತ್ ಆಡಳಿತ ಮಂಡಳಿ ಜೊತೆ ವಿಚಾರ ವಿಮರ್ಶೆ ನಡೆಸಿಲ್ಲ. ಅವ್ರು ನಡೆಸೋದಕ್ಕೆ ಏನಾರು ಆಗಲಿ, ಅವ್ರು ಯಾರ್ರೀ ನಡೆಸೋಕ್ಕೆ? ನೀವು ನಿಮ್ದ್ರೊಳಗಡೆ ವಿಚಾರ ವಿಮರ್ಶೆ ಮಾಡ್ಕೋಬೇಕಿತ್ತಲ್ಲ. ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಅಕ್ರಮವಾಗಿ ಸೇರಿ ಶಾಲೆ ಗೇಟ್ ಮುಂದೆ ಅಕ್ರಮವಾಗಿ ಸೇರಿದ್ದಾರೆ ಅಂದರೆ ಏನರ್ಥ? ನೀವು ಇಷ್ಟ ಬಂದಂಗೆಲ್ಲ ಮಾಡ್ಕೊಂಡ್ರೆ ಯಾರು ಸೇರಬಾರ್ದು ಅಂತಿದೆಯಾ? ಅದು ಎಷ್ಟು ಅಕ್ರಮಗಳಾಗ್ಬಿಡತ್ವ ಹಂಗಾರೆ. ಈಗ ಸಿದ್ದರಾಮಯ್ಯನವರು ಈಶ್ವರಪ್ಪನವ್ರದ್ದು ಪ್ರತಿಭಟನೆ ಗಲಾಟೆ ಕೇಸಲ್ಲಿ ಹೈಕೋರ್ಟಿಂದ ಫೈನ್ ಹಾಕ್ಬಿಟ್ಟಿದ್ದಾರಪ್ಪ. ನೀವು ಅದಕ್ಕೆ ಏನು ಮಾಡಿದ್ದೀರಿ? ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀರಿ. ಪ್ರತಿಭಟನೆ ಹಕ್ಕು ನಿಯಮಬದ್ಧವಾಗಿ ಸಾಂವಿಧಾನಿಕವಾಗಿ ಮಾಡಿದ್ದೇವೆ ನಾವು ಅಂತ ಹೋಗಿಲ್ವಾ ನೀವು? ನಿಮಗೊಂದು ರೂಲು ಪ್ರತಿಭಟನೆ ಹಕ್ಕು, ಇನ್ನೊಬ್ರಿಗೊಂದು ರೂಲ್. ಹಂಗಾರೆ ಲೆಟ್ ದಿ ಕಾಂಗ್ರೆಸ್ ಪಾರ್ಟಿ ಚೂರು ರೀಥಿಂಕ್ ಮಾಡ್ಕೊಳ್ಳಿ, ಯೋಚನೆ ಮಾಡ್ಕೊಳ್ಳಿ. ಈ ಥರದ ಸಣ್ಣ ಸಣ್ಣ ಮ್ಯಾಟರ್ಗಳನ್ನು ಮೈ ಮೇಲೆ ಎಳ್ಕೊಂಡು ಕಚ್ಚಿಸ್ಕೊತಾ ಹೋಗ್ತಿರ್ತೀರಿ ನೀವು. ಇದರಿಂದ ಆಗೋದೇನು ಅಂದರೆ, ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಅಂತ ಹೋಗ್ತಾ ಇರ್ತೀರಿ, ಅದು ಹಾಗಾಗಲ್ಲ. ಅದರ ರಿವರ್ಸ್ ಕನ್ಸಾಲಿಡೇಷನ್ ಸ್ಟಾರ್ಟ್ ಆಗುತ್ತೆ. ನಿಮ್ಮಿಂದಾನೇ ಇವತ್ತು ನನ್ನ ಪ್ರಕಾರದಲ್ಲಿ ಇಷ್ಟೆಲ್ಲ ಕನ್ಸಲ್ಟೇಷನ್ ಆಗಕ್ಕೆ ಸಾಧ್ಯ ಆಗಿರೋದು ಅವ್ರುಗಳಿಗೆ, ನಿಮ್ಮಿಂದನೇ ಆಗಿರೋದು. ಅದು ನನ್ನ ಪ್ರಕಾರದಲ್ಲಿ ಇದು ಅದೇ ಆಗೋದು. ನಾಳೆ ಇನ್ನೊಂದು ಪ್ರತಿಭಟನೆ ಸ್ಟಾರ್ಟು. ಯಾರು ಆ ಮಕ್ಕಳನ್ನ ಶಾಲೆಗೆ ಕಳ್ಸೋದು ಬೇಡ, ಯಾರು ನಾವು ಆ ಮಕ್ಕಳನ್ನ ಆಯಾ ಸ್ಕೂಲ್ಗಳಿಗೆ ಕಳ್ಸೋದು ಬೇಡ ಇನ್ಮೇಲೆ ಅಂತ ಇನ್ನೊಂದು ಗಲಾಟೆ, ಅದಕ್ಕೆ ಕ್ರೈಸ್ತ ಧರ್ಮದ ವಿರುದ್ಧ ಮಾತಾಡಿದ್ದಾರೆ. ಶಾಲೆ ನಿಯಮ ಉಲ್ಲಂಘಿಸುವಂತೆ ಮಕ್ಕಳಿಗೆ ಪ್ರಚೋದನೆ ಕೊಟ್ಟಿದ್ದಾರೆ. ಆಡಳಿತ ಮಂಡಳಿ ವಿರುದ್ಧ ಮಾತಾಡಿ ಬೆದರಿಕೆ ಹಾಕಿದ್ದಾರೆ, ಡ್ಯಾಶ್ ಅಂತ ಮೇಡಮ್ಮು ಕೊಟ್ಟಿದ್ದಾರೆ. ಅದೆಲ್ಲ ಇದ್ದಾಗ ದೂರನ್ನು ಯಾರು ಕೊಡಬೇಕಿತ್ತಂಗಾರೆ? ಹೆಡ್ ಮಿಸ್ಟ್ರೆಸ್ ಕೊಡಬೇಕಾಗಿತ್ತು, ದಿ ಕಸ್ಟೋಡಿಯನ್ ಆಫ್ ದಿ ಪ್ಲೇಸ್. ಯಾರೋ ಯಾಕೆ ಕೊಡ್ತಾರೆ? ಯು ಶುಡ್ ಹ್ಯಾವ್ ಗಿವನ್. ಸಿ, ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ, ವೇರ್ ಹಿಂದೂ ಗಾಡ್ಸನ್ನು ಮಾತಾಡೋದು ವಿಚಾರದಲ್ಲಿ, ಅಥವಾ ಹಿಂದೂ ಸಂಸ್ಕೃತಿ ವಿಚಾರದಲ್ಲಿ, ಅಥವಾ ಹಿಂದೂ ಇನ್ಸ್ಟಿಟ್ಯೂಷನ್ಸ್ ಆಗಲಿ ವೇರ್ ಕ್ರಿಶ್ಚಿಯನ್ ಗಾಡ್ಸ್ ಅವ್ರ ಸಂಸ್ಕೃತಿ ನಾವು ಹೇಳನ ಮಾಡೋದು, ಅಥವಾ ಮುಸ್ಲಿಂ ಆರ್ಗನೈಸೇಷನ್ ಆಗಲಿ ವೇರ್ ಹಿಂದೂ ಆ್ಯಂಡ್ ಕ್ರಿಶ್ಚಿಯನ್ ನಾವು ಹೇಳನ ಮಾಡ್ತೀವಿ ಅನ್ನೋದಾಗಲಿ, ಇದಕ್ಕೆ ಶಾಲೆಗಳ ಒಳಗಡೆ ಟೀಚರ್ಗೂ ಆಡಳಿತ ಮಂಡಳಿಗೂ ಜಾಗ ಇಲ್ಲ ಅನ್ನೋದನ್ನು ನೀವು ಹೇಳದೇ ಇದ್ದರೆ ಸರ್ಕಾರದವರು, ಇದು ಇನ್ನೊಂದು ಹಂತದ ಸಂಘರ್ಷಕ್ಕೆ ಮಕ್ಕಳ ಲೆವೆಲಲ್ಲಿ ಜಾಗ ಮಾಡಿಕೊಡ್ತೀರಿ. ಬರೆದಿಟ್ಕೊಳ್ಳಿ ಇದನ್ನು.